ಯೋಚಿಸಿ, ಇಂದಿನಿಂದ ಸರಿಯಾಗಿ 5 ದಿನಗಳ ನಂತರ ಜೀವನದಲ್ಲಿ ಇಲ್ಲಿಯವರೆಗೆ ಪಟ್ಟ ಕಷ್ಟಗಳಿಗೆಲ್ಲ ಒಮ್ಮೆಲೆ ಬಡ್ಡಿ ಸಮೇತ ಪ್ರತಿಫಲ ಸಿಗುತ್ತೆ ಅಂದ್ರೆ ಹೇಗಿರುತ್ತೆ? ಖಂಡಿತವಾಗಿಯೂ ಅದೊಂದು ಅದ್ಭುತವಾದ ಅನುಭವ. ಆಕಾಶದಿಂದ ಯಾವುದೋ ಮ್ಯಾಜಿಕ್ ಆದ ಹಾಗೆ ಎಲ್ಲವೂ ಬದಲಾಗಿ ಬಿಡುತ್ತೆ ಅನ್ನೋ ಕಲ್ಪನೆ ಎಂಥವರಿಗೂ ರೋಮಾಂಚನ ನೀಡುತ್ತಲ್ವಾ? ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯ ಮೂಲವಸ್ತು ತುಲಾರಾಶಿಯವರಿಗೆ ಭರವಸೆ ನೀಡುತ್ತಾ ಇರುವ ಆ 5 ದಿನಗಳ ದೈವಿಕ ಅದೃಷ್ಟ ಅನ್ನೋ ವಿಚಾರದ ಸುತ್ತ ಗಿರಿಕಿ ಹೊಡ್ತಾ ಇದೆ. ಹೌದು, ಮೇಲ್ನೋಟಕ್ಕೆ ಇದು ಕೇವಲ ಯಾವುದೋ ಜ್ಯೋತಿಷ್ಯದ ಭವಿಷ್ಯವಾಣಿಯಂತೆ ಕಾಣಬಹುದು. ಅದೇ, ಆದ್ರೆ ಇಲ್ಲಿ ಕೇವಲ ಆ ಭವಿಷ್ಯವಾಣಿಯನ್ನು ಓದುವುದು ನಮ್ಮ ಉದ್ದೇಶ ಅಲ್ಲವೇ ಅಲ್ಲ. ಬದಲಾಗಿ ಈ ನಿರ್ದಿಷ್ಟ 5 ದಿನಗಳಲ್ಲಿ ತುಲಾರಾಶಿಯವರ ಜೀವನದಲ್ಲಿ ಆಗಲಿರುವ ಬದಲಾವಣೆಗಳು, ಅವರ ಮನೋಭಾವ, ನಕ್ಷತ್ರಗಳ ಪ್ರಭಾವ ಮತ್ತೆ ಸೂಚಿಸಿರುವ ಆಧ್ಯಾತ್ಮಿಕ ಪರಿಹಾರಗಳ ಹಿಂದಿರೋ ಆಳವಾದ ಅರ್ಥವನ್ನ ನಾವು ಬಿಡಿಸಿ ನೋಡಲಿದ್ದೇವೆ. ಸರಿ, ಇದನ್ನು ವಿವರವಾಗಿ ಬಿಡಿಸಿ ನೋಡೋಣ. ಏಕೆಂದ್ರೆ ಈ ಆಕಾರ ಸಾಮಗ್ರಿಯನ್ನು ಗಮನಿಸಿದರೆ ಇದು ಕೇವಲ ಅದೃಷ್ಟವನ್ನು ನಂಬಿ ಕೈಕಟ್ಟಿ ಕೂರುವವರ ಬಗ್ಗೆ ಹೇಳ್ತಾ ಇಲ್ಲ. ನಿಜ. ಬದಲಾಗಿ ನಿರಂತರವಾಗಿ ಕಷ್ಟಗಳನ್ನು ಎದುರಿಸಿ ನಿಂತವರ, ಅಪಾರ ತಾಳ್ಮೆ ತೋರಿದವರ ಬದುಕಿನಲ್ಲಿ ಆಗುವ ಒಂದು ಮಹತ್ವದ ಬದಲಾವಣೆಯ ಬಗ್ಗೆ ಇದು ಮಾತಾಡ್ತಾ ಇದೆ. ನಿಖರವಾಗಿ. ಅದಕ್ಕಾಗಿಯೇ ನಾವು ಈ ಚರ್ಚೆಯನ್ನು ನೇರವಾಗಿ ಆ ಗ್ರಹಗಳಿಂದ ಶುರು ಮಾಡದೆ ಈ ಅದೃಷ್ಟ ಯಾರಿಗೆ ಉಳಿಯುತ್ತದೆ ಅನ್ನೋ ವ್ಯಕ್ತಿತ್ವದ ವಿಶ್ಲೇಷಣೆಯಿಂದಲೇ ಪ್ರಾರಂಭಿಸೋಣ. ಖಂಡಿತ. ವ್ಯಕ್ತಿತ್ವದ ಹಿನ್ನೆಲೆ ತಿಳಿಯುವುದು ಬಹಳ ಮುಖ್ಯ. ಮೂಲವಸ್ತುವು ತುಲಾರಾಶಿಯವರ ಗುಣಲಕ್ಷಣಗಳ ಬಗ್ಗೆ ಒಂದು ಅತ್ಯಂತ ಸ್ಪಷ್ಟವಾದ ಚಿತ್ರಣವನ್ನು ನೀಡಿದೆ. ಇವರು ಅಸಾಧಾರಣ ಬುದ್ಧಿವಂತರು, ಯಾವುದೇ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಹೊಂದಿರುವವರು, ಮತ್ತೆ ಸಾಕಷ್ಟು ಧೈರ್ಯಶಾಲಿಗಳು ಅಂತ ಹೇಳಲಾಗಿದೆ. ಹೌದು, ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ಅತ್ಯಂತ ಸೂಕ್ಷ್ಮವಾದ ವಿಚಾರ ಅಂದ್ರೆ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಅತಿ ಹೆಚ್ಚು ಕಷ್ಟಗಳನ್ನು ನೋಡಿ ಬೆಳೆದವರು. ಓಹೋ, ಚಿಕ್ಕ ವಯಸ್ಸಿನ ಕಷ್ಟಗಳು. ತಮ್ಮ ಕುಟುಂಬದ ಏಳಿಗೆಗಾಗಿ ಸ್ವಂತ ಸಂತೋಷವನ್ನೇ ಬಲಿಗೊಟ್ಟವರು ಅಂತ ಮೂಲವಸ್ತು ಸ್ಪಷ್ಟಪಡಿಸುತ್ತೆ. ಮನೋವಿಜ್ಞಾನದ ದೃಷ್ಟಿಯಿಂದ ನೋಡಿದಾಗ ಬಾಲ್ಯದಲ್ಲಿ ಎದುರಾಗುವ ಸತತ ಸಂಕಷ್ಟಗಳು ಮನುಷ್ಯನ ವ್ಯಕ್ತಿತ್ವವನ್ನು ಬೇರೆದೇ ಹಂತಕ್ಕೆ ತೆಗೆದುಕೊಂಡು ಹೋಗ್ತವೆ. ಅಂದ್ರೆ ಒಂದ್ರೀತಿಯಲ್ಲಿ ಕಷ್ಟಗಳೇ ಅವರಿಗೆ ಪಾಠ ಕಲಿಸಿವೆ ಅಂತಾನಾ? ಅದೇ ತಾನೇ. ಕಷ್ಟಗಳೇ ಅವರಿಗೆ ಮನುಷ್ಯರನ್ನು ಮತ್ತು ಸಮಾಜವನ್ನು ಓದುವ ಆ ಬುದ್ಧಿವಂತಿಕೆಯನ್ನು ಕಲಿಸಿವೆ. ಆದರೆ ಇಲ್ಲೊಂದು ದೊಡ್ಡ ವಿರೋಧಾಭಾಸ ಇದೆ ನೋಡಿ, ಅದನ್ನು ನಾವು ಗಮನಿಸಲೇಬೇಕು. ಇಷ್ಟೆಲ್ಲ ಬುದ್ಧಿವಂತಿಕೆ ಇದ್ರೂ ಇವರಿಗೆ ಕೋಪ ಬಹಳ ಬೇಗ ಬರುತ್ತೆ ಅಂತ ಮೂಲವಸ್ತು ಹೇಳುತ್ತೆ. ಹೌದು, ಕೋಪ ಬೇಗ ಬರುತ್ತೆ ಅನ್ನೋದು ನಿಜ. ಯಾರಾದರೂ ಮನಸ್ಸಿಗೆ ನೋವಾಗುವಂತೆ ಮಾತನಾಡಿದ್ರೆ ತಕ್ಷಣವೇ ಪ್ರತಿಕ್ರಿಯಿಸ್ತಾರೆ, ಕೆಲವೊಮ್ಮೆ ಕಠಿಣ ಪದಗಳನ್ನೂ ಬಳಸಿಬಿಡ್ತಾರೆ. ಆದರೆ ಆ ಕೋಪದ ಆಯುಸ್ಸು ಬಹಳ ಕಡಿಮೆ ಅಲ್ವಾ? ಖಂಡಿತ. ತಕ್ಷಣವೇ ಪಶ್ಚಾತ್ತಾಪ ಪಡ್ತಾರೆ, ಏಕೆಂದ್ರೆ ಅವರ ಹೃದಯ ಅತ್ಯಂತ ಮೃದುವಾಗಿರುತ್ತೆ. ತಾವು ನಂಬಿದವರಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಿರ್ತಾರೆ. ಆದರೆ ದುರಂತ ಅಂದ್ರೆ ತಾವು ಯಾರನ್ನು ಅತಿಯಾಗಿ ನಂಬುತ್ತಾರೋ ಅವರಿಂದಲೇ ಪದೇ ಪದೇ ಮೋಸ ಹೋಗ್ತಾರೆ. ಆದರೂ ಬಿದ್ದಲ್ಲೇ ಮುದುರಿ ಕೂರದೆ ಮತ್ತೆ ಎದ್ದು ನಿಲ್ಲುವ ನೈಸರ್ಗಿಕ ಶಕ್ತಿ ಅವರಿಗಿದೆ. ಸ್ವಲ್ಪ ತಡೆಯಿರಿ. ಇಲ್ಲಿ ನಾವು ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾದ ಕುತೂಹಲಕಾರಿ ಅಂಶ ಒಂದಿದೆ. ಏನೋ ಅಂಶ? ಪದೇ ಪದೇ ಮೋಸ ಹೋದ್ರೂ ಮತ್ತೆ ನಂಬುವ ಗುಣ, ಅಥವಾ ಒಮ್ಮೆಲೆ ಕೋಪಗೊಂಡು ಮತ್ತೆ ಮರುಗುವ ಈ ಪ್ರವೃತ್ತಿಯನ್ನ ಕೇವಲ ಮೃದು ಹೃದಯ ಅಂತ ಕರೆಯೋದು ಸರಿಯಲ್ಲ. ಓ, ಹಾಗಾದ್ರೆ ಅದನ್ನೇನು ಅಂತ ಕರಿಬಹುದು? ಈ ವಿರೋಧಾಭಾಸ ವಾಸ್ತವದಲ್ಲಿ ಒಂದು ಸರ್ವೈವಲ್ ಮೆಕ್ಯಾನಿಸಮ್, ಅಂದ್ರೆ ಬದುಕುವ ಕಲೆ. ಸಣ್ಣ ವಯಸ್ಸಿನಲ್ಲೇ ನೋವುಗಳನ್ನು ಅನುಭವಿಸಿದಾಗ ಮನಸ್ಸು ಹೊರಜಗತ್ತಿನಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಆ ಕೋಪ ಅನ್ನೋ ಕವಚವನ್ನ ಧರಿಸಿಕೊಳ್ಳುತ್ತೆ. ಆಹಾ, ಕೋಪ ಅನ್ನೋದು ಕೇವಲ ಒಂದು ರಕ್ಷಣಾ ಕವಚ. ಹೌದು, ಆದ್ರೆ ಆ ಕವಚದ ಒಳಗಿರುವುದು ಅನುಭೂತಿಯಿಂದ ತುಂಬಿದ ಸೂಕ್ಷ್ಮವಾದ ಮನಸ್ಸು. ಮೋಸ ಹೋದ್ರೂ ಮತ್ತೆ ನಂಬುವುದು ಮುಗ್ಧತೆ ಅಲ್ಲ, ಅದು ಮನುಷ್ಯ ಸಂಬಂಧಗಳ ಮೇಲಿನ ಅವರ ಆಳವಾದ ಆಶಾವಾದ. ಆಶಾವಾದ ಮತ್ತು ರಕ್ಷಣಾ ಕವಚ. ಇದನ್ನು ಕೇಳುವಾಗ ನನಗೆ ವಾಹನಗಳಲ್ಲಿರುವ ಶಾಕ್ ಅಬ್ಸಾರ್ಬರ್ ನೆನಪಾಗ್ತಾ ಇದೆ. ಒಳ್ಳೆ ಹೋಲಿಕೆ. ರಸ್ತೆ ಎಷ್ಟೇ ಹದಗೆಟ್ಟಿದ್ರು, ಎಷ್ಟೇ ದೊಡ್ಡ ಗುಂಡಿಗಳಿದ್ರು, ಶಾಕ್ ಅಬ್ಸಾರ್ಬರ್ ಆ ಎಲ್ಲ ಹೊಡೆತಗಳನ್ನ ತಿಂದುಕೊಂಡು ವಾಹನದ ಒಳಗಿರುವವರೆಗೆ ಯಾವ ಆಘಾತವೂ ಆಗದಂತೆ ನೋಡ್ಕೊಳ್ಳುತ್ತೆ. ತುಲಾರಾಶಿಯವರು ತಮ್ಮ ಕುಟುಂಬಕ್ಕೆ ಇದೇ ರೀತಿ ಕೆಲಸ ಮಾಡ್ತಾರೆ ಅಲ್ವಾ? ನಿಜ. ಅಥವಾ ಬಿದಿರಿನ ಮರಕ್ಕೂ ಹೋಲಿಸಬಹುದು. ಎಷ್ಟೇ ಗಾಳಿ ಬೀಸಿದ್ರೂ ಬಾಗುತ್ತೆ, ಆದ್ರೆ ಮುರಿದು ಹೋಗಲ್ಲ, ಹಿಂದಕ್ಕೆ ಪುಟಿದೇಳುತ್ತೆ. ವಾವ್, ಬಿದಿರಿನ ಮರದ ಹೋಲಿಕೆ ಕೂಡ ಅದ್ಭುತವಾಗಿದೆ. ಎಷ್ಟೇ ಒತ್ತಡ ಬಿದ್ರೂ ಅವರು ಮುರಿದು ಹೋಗೋದಿಲ್ಲ. ಆದರೆ ಶಾಕ್ ಅಬ್ಸಾರ್ಬರ್ ನಿರಂತರವಾಗಿ ಕೆಲಸ ಮಾಡ್ತಾ ಇದ್ರೆ ಅದರ ಮೇಲೂ ಅಪಾರವಾದ ಒತ್ತಡ ಬೀಳ್ತಲೇ ಇರುತ್ತಲ್ವಾ? ಹೌದು, ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಅವರು ದಣಿದಿರ್ತಾರೆ.
ಇಂತಹ ನಿರಂತರ ಒತ್ತಡದ ಹಿನ್ನೆಲೆಯಲ್ಲೇ ಮೂಲವಸ್ತುವು ಉಲ್ಲೇಖಿಸಿರುವ ಆ 5 ದಿನಗಳ ಮಹತ್ವದ ತಿರುವು ಪ್ರಸ್ತುತವಾಗುತ್ತೆ. ಅಂದ್ರೆ ಇಷ್ಟು ದಿನಗಳ ಕಾಲ ಶಾಕ್ ಅಬ್ಸಾರ್ಬರ್ ತರ ಕೆಲಸ ಮಾಡಿದ ವ್ಯಕ್ತಿಗೆ ಈಗ ಸುಗಮವಾದ ರಸ್ತೆ ಸಿಗುವ ಸಮಯ ಬಂದಿದೆ ಅಂತ. ಖಂಡಿತ. ಕಷ್ಟದ ರಸ್ತೆ ಮುಗಿದು ಸುಗಮ ರಸ್ತೆ ಶುರುವಾಗುವ ಘಟ್ಟ ಇದು. ಹಾಗಾದ್ರೆ ಈ ಸುಗಮವಾದ ರಸ್ತೆಯನ್ನು ನಿರ್ಮಿಸುತ್ತಿರುವ ಶಕ್ತಿ ಯಾವುದು? ಇಲ್ಲಿ ನಾವು ಆಕಾರ ಸಾಮಗ್ರಿಯಲ್ಲಿರುವ ತಾಂತ್ರಿಕ ಜ್ಯೋತಿಷದ ವಿಚಾರಗಳಿಗೆ ಕಾಲಿಡಬೇಕಾಗತ್ತೆ. ತುಲಾರಾಶಿಯನ್ನು ಶುಕ್ರನು ಆಳ್ತಾನೆ ಅಂತ ಉಲ್ಲೇಖಿಸಲಾಗಿದೆ. ಹೌದು, ಶುಕ್ರಗ್ರಹ. ಜೊತೆಗೆ ಇಲ್ಲಿ ನಕ್ಷತ್ರಗಳ ಒಂದು ನಿರ್ದಿಷ್ಟ ಗಣಿತ ಇದೆ ನೋಡಿ. ಚಿತ್ರಾ ನಕ್ಷತ್ರದ 3 ಮತ್ತು 4ನೇ ಪಾದ, ಸ್ವಾತಿ ನಕ್ಷತ್ರದ ಪೂರ್ಣ 4 ಪಾದಗಳು ಮತ್ತೆ ವಿಶಾಖ ನಕ್ಷತ್ರದ 1, 2, 3ನೇ ಪಾದ ಒಟ್ಟು ಸೇರಿ ಈ 9 ಪಾದಗಳು ತುಲಾರಾಶಿಯನ್ನು ರೂಪಿಸ್ತವೆ ಅಂತ ಹೇಳಲಾಗಿದೆ. ಈ ಪಾದಗಳ ಲೆಕ್ಕಾಚಾರ ಬಹಳ ಮುಖ್ಯ. ಈ ಸಂಯೋಜನೆಯೇ ಅವರಿಗೆ ಪರಿಸ್ಥಿತಿಯನ್ನು 2 ಕೋನಗಳಿಂದ ನೋಡುವ ಶಕ್ತಿ ಮತ್ತು ಸೌಂದರ್ಯ ಪ್ರಜ್ಞೆಯನ್ನು ನೀಡುತ್ತೆ ಅಂತ ಮೂಲವಸ್ತು ವಿವರಿಸಿದೆ. ಈ ಪಾದಗಳ ಲೆಕ್ಕಾಚಾರದ ಹಿಂದಿರುವ ತರ್ಕ ಏನು ಅಂತ ವಿವರಿಸ್ತೀರಾ? ಈ ಜ್ಯೋತಿಷ್ಯದ ತಾಂತ್ರಿಕತೆಯನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕುತೂಹಲಕಾರಿ. ಆಕಾಶದ 360 ಡಿಗ್ರಿಯನ್ನು 12 ರಾಶಿಗಳಾಗಿ ವಿಂಗಡಿಸಲಾಗಿದೆ ಗೊತ್ತಾ? ಹೌದು, 12 ರಾಶಿಗಳು. ಪ್ರತಿಯೊಂದು ನಕ್ಷತ್ರವನ್ನು ಮತ್ತೆ 4 ಪಾದಗಳಾಗಿ ವಿಭಜಿಸ್ತಾರೆ. ಈ 9 ಪಾದಗಳು ಸೇರಿ ನಿಖರವಾಗಿ ಒಂದು ರಾಶಿಯಾಗತ್ತೆ. ಇಲ್ಲಿ ಆಸಕ್ತಿದಾಯಕ ವಿಚಾರ ಏನಂದ್ರೆ, ಚಿತ್ರಾ ನಕ್ಷತ್ರವು ಮಂಗಳನ ಶಕ್ತಿಯನ್ನು, ಸ್ವಾತಿ ನಕ್ಷತ್ರ ರಾಹುವಿನ ಮಹತ್ವಾಕಾಂಕ್ಷೆಯನ್ನು ಪ್ರತಿನಿಧಿಸುತ್ತೆ. ಓಹೋ, ಬೇರೆ ಬೇರೆ ಗ್ರಹಗಳ ಶಕ್ತಿಗಳು ಒಂದೇ ಕಡೆ ಸೇರುತ್ತೆ ಅಂತ. ಹೌದು. ಮತ್ತೆ ವಿಶಾಖ ನಕ್ಷತ್ರವು ಗುರುವಿನ ಜ್ಞಾನವನ್ನು ಸೂಚಿಸುತ್ತೆ. ಶುಕ್ರನ ಒಡೆತನದ ರಾಶಿಯಲ್ಲಿ ಈ 3 ವಿಭಿನ್ನ ಶಕ್ತಿಗಳು ಸೇರೋದ್ರಿಂದ ಒಂದು ಅದ್ಭುತವಾದ ಸಮತೋಲನ ಸೃಷ್ಟಿಯಾಗುತ್ತೆ. ಅಂದ್ರೆ ಇದು ಕೇವಲ ಕಾಕತಾಳೀಯ ಅಲ್ಲ, ಇದರ ಹಿಂದೆ ಆಕಾಶದ ಒಂದು ನಿಖರವಾದ ವಿಭಜನೆಯ ತರ್ಕ ಅಡಗಿದೆ. ಅದೇ ಕಾರಣಕ್ಕೆ ಅವರು ಯಾವುದೇ ಸಮಸ್ಯೆಯನ್ನು ಕೇವಲ ಭಾವನಾತ್ಮಕವಾಗಿ ನೋಡದೆ ತಾರ್ಕಿಕವಾಗಿಯೂ ವಿಶ್ಲೇಷಿಸಿ ನಿರ್ಧಾರ ತಗೋತಾರೆ. ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕವಾಗ್ತಾ ಇದೆ. ಈ ಗ್ರಹಗತಿಗಳ ಸಮತೋಲನದಿಂದಾಗಿಯೇ ಮುಂಬರುವ ಆ ನಿರ್ದಿಷ್ಟ 5 ದಿನಗಳಲ್ಲಿ 3 ದೊಡ್ಡ ಶುಭ ಸುದ್ದಿಗಳು ಬರಲಿವೆ ಅಂತ ಮೂಲವಸ್ತು ಘಂಟಾಘೋಷವಾಗಿ ಹೇಳಿದೆ. ಹೌದು, 3 ಶುಭ ಸುದ್ದಿಗಳು. ಆರ್ಥಿಕ ಲಾಭ ಆಗುತ್ತೆ, ವರ್ಷಗಟ್ಲೆ ನಿಂತೋದ ಕೆಲಸಗಳು ದಿಢೀರನ್ನೇ ಪೂರ್ಣಗೊಳ್ಳುತ್ತೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ, ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ ಅಂತ ನಿಶ್ಚಿತ ಫಲಿತಾಂಶಗಳನ್ನು ಪಟ್ಟಿ ಮಾಡಲಾಗಿದೆ. ಆದರೆ ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಸೂಕ್ಷ್ಮ ವಿಚಾರವಿದೆ. ಮೂಲವಸ್ತುವು ಈ ಅದೃಷ್ಟವನ್ನು ಆಕಾಶದಿಂದ ಸುಮ್ಮನೆ ಉದುರುವ ವರದಾನದಂತೆ ಬಿಂಬಿಸ್ತಾ ಇಲ್ಲ. ಅಂದ್ರೆ ಇದು ಫ್ರೀ ಲಾಟ್ರಿ ಅಲ್ಲ ಅಂತನಾ? ಖಂಡಿತ ಅಲ್ಲ. ಅದು ಸ್ಪಷ್ಟವಾಗಿ ಮೌನವಾಗಿ ಮಾಡಿದ ಕಠಿಣ ಪರಿಶ್ರಮಕ್ಕೆ ಸಿಗುತ್ತಿರುವ ಬಡ್ಡಿ ಸಮೇತದ ಪ್ರತಿಫಲ ಅಂತ ಪದಬಳಕೆ ಮಾಡಿದೆ. ಓಹೋ ವಾವ್, ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ. ಅಂದ್ರೆ ಜ್ಯೋತಿಷ್ಯದ ಚೌಕಟ್ಟಿನಲ್ಲೂ ಕೂಡ ಇಲ್ಲಿ ಶ್ರಮವೇ ಮೇಲುಗೈ ಸಾಧಿಸ್ತಾ ಇದೆ. ಗ್ರಹಗಳು ಕೇವಲ ಅವಕಾಶದ ಬಾಗಿಲನ್ನು ತೆರೆಯುತ್ತಿವೆ ಹೊರತು ಲಾಭಾಂಶವು ಆ ವ್ಯಕ್ತಿಯ ಹಿಂದಿನ ಶ್ರಮದ ಮೇಲೆಯೇ ನಿಂತಿದೆ. ಇದು ಬಹಳ ಆಳವಾದ ಮಾತು. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಿದೆ. ಸರಿ, ಆದರೆ ಇಲ್ಲಿಗೆ ಈ ವಿಚಾರ ಮುಗಿಯಲ್ಲ. ಮುಂದೆ ಏನಿದೆ? ಈ ಭೌತಿಕ ಲಾಭಗಳು ಕೈಗೆಟುಕಬೇಕಾದರೆ ಕೇವಲ ಗ್ರಹಗಳ ಚಲನೆ ಅಷ್ಟೇ ಸಾಲದು. ಅಲ್ಲಿ ದೈವಿಕ ಹಸ್ತಕ್ಷೇಪವೂ ಇದೆ ಅಂತ ಹೇಳಲಾಗಿದೆ. ಅದಕ್ಕಾಗಿ ಕೆಲವು ನಿರ್ದಿಷ್ಟ ಪ್ರಾಯೋಗಿಕ ಪರಿಹಾರಗಳನ್ನು ಪಾಲಿಸಲೇಬೇಕು ಅಂತ ಮೂಲವಸ್ತು ಕಟ್ಟುನಿಟ್ಟಾಗಿ ವಿಧಿಸಿದೆ. ಹೌದು, ಪರಿಹಾರಗಳ ಬಗ್ಗೆ ಉಲ್ಲೇಖ ಇದೆ. ತುಲಾರಾಶಿಯವರ ರಕ್ಷಣೆಗೆ ಶಿವನ ವಿಶೇಷ ಕೃಪೆ ಇರುತ್ತೆ. ಆ ಕೃಪೆಯಿಂದ ಮನೆಗೆ ಹಣ, ಧಾನ್ಯ, ಆರೋಗ್ಯ ಸೇರಿದಂತೆ 8 ಬಗೆಯ ಆಶೀರ್ವಾದಗಳು ಒಲಿಯಲಿವೆ ಅಂತ ಹೇಳಲಾಗಿದೆ. ಆದರೆ ಇದಕ್ಕಾಗಿ ಮನೆಯನ್ನು ಅತ್ಯಂತ ಸ್ವಚ್ಛವಾಗಿಟ್ಕೊಳ್ಬೇಕು, ಜಗಳವಾಡಬಾರ್ದು, ಕಠಿಣ ಮಾತುಗಳನ್ನಾಡಬಾರ್ದು ಅನ್ನೋ ನಿಯಮಗಳಿವೆ. ಈ ನಿಯಮಗಳ ಹಿಂದಿರುವ ತರ್ಕ ಬಹಳ ಸೊಗಸಾಗಿದೆ. ನಾವು ಇದನ್ನು ವಿಶಾಲ ದೃಷ್ಟಿಕೋನದಿಂದ ನೋಡಿದರೆ, ಜ್ಯೋತಿಷ್ಯವನ್ನು ಪಕ್ಕಕ್ಕಿಟ್ಟು ನೋಡಿದ್ರೂ ಮನೆಯಲ್ಲಿ ಸ್ವಚ್ಛತೆ ಕಾಪಾಡುವುದು ಮನಸ್ಸಿನ ಮೇಲೆ ನೇರ ಪ್ರಭಾವ ಬೀರುತ್ತೆ. ವಾತಾವರಣ ಸರಿಯಾಗಿದ್ರೆ ಮನಸ್ಸು ಶಾಂತವಾಗಿರುತ್ತಲ್ವಾ? ಅದೇ ತಾನೆ. ಅಸ್ತವ್ಯಸ್ತವಾದ ವಾತಾವರಣ ಮೆದುಳಿನಲ್ಲಿ ಕಾರ್ಟಿಸೋಲ್ ಅನ್ನೋ ಒತ್ತಡದ ಹಾರ್ಮೋನ್ ಅನ್ನು ಹೆಚ್ಚಿಸುತ್ತೆ. ಮನೆಯಲ್ಲಿ ಜಗಳ ಇದ್ರೆ ನೆಮ್ಮದಿ ಇರಲ್ಲ. ಖಂಡಿತ. ಅವಕಾಶಗಳು ಬಾಗಿಲು ತಟ್ಟುತ್ತಲುವಾಗ ಮನುಷ್ಯನ ಮನಸ್ಸು ಪ್ರಶಾಂತವಾಗಿರಬೇಕು. ಹೌದು. ಶಾಂತವಾದ ಮನಸ್ಸಿನಿಂದ ಮಾತ್ರ ಸರಿಯಾದ ನಿರ್ಧಾರ ತಗೊಳ್ಳಕ್ಕೆ ಸಾಧ್ಯ. ದೈವಿಕ ಆಶೀರ್ವಾದದ ಹೆಸರಿನಲ್ಲಿ ಮೂಲವಸ್ತುವು ವಾಸ್ತವವಾಗಿ ಮಾನಸಿಕ ಶಿಸ್ತನ್ನು ಅಳವಡಿಸಿಕೊಳ್ಳಲು ಸೂಚಿಸ್ತಾ ಇದೆ. ಇದು ಖಂಡಿತವಾಗಿಯೂ ಒಪ್ಪುವಂತಹ ವಿಚಾರ. ಇದೇ ಸಾಲಿನಲ್ಲಿ ಓಂ ನಮಃ ಶಿವಾಯ ಮಂತ್ರ ಜಪಿಸಬೇಕು, ಶಿವನ ದೇವಸ್ಥಾನಕ್ಕೆ ಹೋಗಿ ಕಾಯಿ ಒಡೆಯಬೇಕು, ಮತ್ತೆ ಮೂಕಜೀವಿಗಳಿಗೆ ಆಹಾರ ನೀಡಬೇಕು ಎಂದೆಲ್ಲ ಹೇಳಲಾಗಿದೆ.
ಮೂಕಜೀವಿಗಳಿಗೆ ಆಹಾರ ನೀಡುವುದು ಒಂದು ಒಳ್ಳೆಯ ಅಭ್ಯಾಸ. ಆದ್ರೆ ಇಲ್ಲಿ ನನ್ನನ್ನ ಕಾಡ್ತಾ ಇರೋ ಒಂದು ದೊಡ್ಡ ಪ್ರಶ್ನೆ ಇದೆ. ವಿಶೇಷವಾಗಿ ಮದುವೆ ಅಥವಾ ಮಕ್ಕಳ ನಿರೀಕ್ಷೆಯಲ್ಲಿರುವರು 5 ಸೋಮವಾರಗಳ ಕಾಲ ರವಿಮರದ ಬಳಿ ದೀಪ ಹಚ್ಚಿ ಬರೋಬ್ಬರಿ 111 ಬಾರಿ ಪ್ರದಕ್ಷಿಣೆ ಹಾಕ್ಬೇಕು ಅಂತ ಕಟ್ಟುನಿಟ್ಟಾಗಿ ಹೇಳಲಾಗಿದೆ. 111 ಪ್ರದಕ್ಷಿಣೆ ಇದು ಸಣ್ಣ ವಿಷಯ ಅಲ್ಲ. ಅದೇ, ಈ 111 ಪ್ರದಕ್ಷಿಣೆ ವಿಚಾರ ನನ್ನ ತಲೆಯಲ್ಲಿ ಕೊರೆಯುತ್ತಲೇ ಇದೆ. ಇದು ಕೇವಲ ದೇವರನ್ನು ಮೆಚ್ಚಿಸುವ ಒಂದು ಧಾರ್ಮಿಕ ಆಚರಣೆನಾ, ಅಥವಾ ತನ್ನ ಗುರಿಯ ಕಡೆಗೆ ಇರೋ ದೃಢನಿಶ್ಚಯ ಮತ್ತೆ ತಾಳ್ಮೆಯನ್ನ ತನಗೆ ತಾನೇ ಸಾಬೀತುಪಡಿಸಿಕೊಳ್ಳುವ ಮಾನಸಿಕ ತಾಲೀಮಾ? ನಿಮ್ಮ ಪ್ರಶ್ನೆಯಲ್ಲೇ ಅದಕ್ಕೆ ಉತ್ತರ ಅಡಗಿದೆ ನೋಡಿ. ಇದನ್ನ ಕೇವಲ ಒಂದು ಧಾರ್ಮಿಕ ವಿಧಿವಿಧಾನ ಅಂತ ಸೀಮಿತಗೊಳಿಸುವಂತಿಲ್ಲ. ಹಾಗಾದ್ರೆ ಇದು ಮಾನಸಿಕ ತಾಲೀಮಾ ಅಂತಾನ? ಖಂಡಿತವಾಗಿಯೂ. 111 ಬಾರಿ ಒಂದು ಮರವನ್ನು ಸುತ್ತಬೇಕಾದ್ರೆ ಅದಕ್ಕೆ ಅಪಾರವಾದ ಏಕಾಗ್ರತೆ ಮತ್ತೆ ದೈಹಿಕ ಶಿಸ್ತು ಬೇಕಾಗತ್ತೆ. ಈ ಪ್ರಕ್ರಿಯೆಯಲ್ಲಿ ಮನುಷ್ಯನ ಮೆದುಳು ತನ್ನ ದೈನಂದಿನ ಗೊಂದಲಗಳಿಂದ ಕಳಚಿಕೊಂಡು ಒಂದು ರೀತಿಯ ಧ್ಯಾನಾವಸ್ಥೆಗೆ ಜಾರುತ್ತೆ. ಓಹೋ, ದೈಹಿಕ ಶ್ರಮದಿಂದ ಮಾನಸಿಕ ಶಾಂತಿ ಸಿಗುತ್ತೆ. ತಾಳ್ಮೆ ಬಹಳ ಮುಖ್ಯ ಅಲ್ವಾ? ನಿಜ. ಆ ತಾಳ್ಮೆಯನ್ನು ದೇಹದ ಮೂಲಕ ಮನಸ್ಸಿಗೆ ದಾಟಿಸುವ ಒಂದು ತಂತ್ರ ಇದು ಅಂತ ಹೇಳಬಹುದು. ಅಷ್ಟೇ ಅಲ್ಲ, ಮೂಕಜೀವಿಗಳಿಗೆ ಆಹಾರ ನೀಡುವ ನಿಯಮವನ್ನು ಗಮನಿಸಿದರೆ ಇದು ಮನುಷ್ಯನಲ್ಲಿರುವ ಅಹಂಕಾರವನ್ನು ಕರಗಿಸಿ ಕರುಣೆ ಅಥವಾ ಎಂಪತಿಯನ್ನು ಬೆಳೆಸುವ ಅತ್ಯುತ್ತಮ ವಿಧಾನ. ಸರಿ, ಮನಸ್ಸನ್ನು ಸಿದ್ಧಗೊಳಿಸಲಾಯಿತು, ಗ್ರಹಗಳು ಅನುಕೂಲಕರವಾಗಿವೆ, ಮತ್ತೆ ತಾಳ್ಮೆಯ ತಾಲೀಮು ಕೂಡ ಆಯಿತು. ಇಷ್ಟೆಲ್ಲ ಆದ್ಮೇಲೆ ಯಶಸ್ಸು ಖಾತ್ರಿಯಾಗಬೇಕು ತಾನೆ? ಹಾಗೆ ಅನಿಸುತ್ತೆ. ಆದ್ರೆ ಆಕಾರ ಸಾಮಗ್ರಿಯು ಕಥೆಯನ್ನು ಇಲ್ಲಿಗೆ ಮುಗಿಸಿಲ್ಲ. ಯಶಸ್ಸು ಸಿಕ್ಕ ಮೇಲೆ ಅದನ್ನು ಉಳಿಸಿಕೊಳ್ಳಲು ಪಾಲಿಸಬೇಕಾದ ಕೆಲವು ಕಟ್ಟುನಿಟ್ಟಿನ, ಸ್ವಲ್ಪ ವಿಚಿತ್ರವಾದ ಎಚ್ಚರಿಕೆಗಳನ್ನು ಅಂದ್ರೆ ಗುಪ್ತ ನಿಯಮಗಳನ್ನು ನೀಡಿದೆ. ಗುಪ್ತ ನಿಯಮಗಳ? ಏನು ಆ ನಿಯಮಗಳು? ಯಶಸ್ಸು, ಆದಾಯ ಮತ್ತು ಭವಿಷ್ಯದ ಯೋಜನೆಗಳನ್ನು ಅಪ್ಪಿತಪ್ಪಿಯೂ ಯಾರಿಗೂ ಹೇಳಬಾರ್ದು ಅನ್ನೋದು ಮೊದಲ ನಿಯಮ. ಮಾನವನ ಕಣ್ಣು ಅಂದ್ರೆ ದೃಷ್ಟಿ ಮತ್ತೆ ಹೊಟ್ಟೆಕಿಚ್ಚು ತೊಂದರೆ ನೀಡಬಹುದು ಅಂತ ಎಚ್ಚರಿಸಲಾಗಿದೆ. ಇದು ಬಹಳ ಪ್ರಾಯೋಗಿಕವಾದ ಮಾತು. ಅದರಲ್ಲೂ ವಿಶೇಷವಾಗಿ ಆರ್ ಮತ್ತು ಎಸ್ ಅಕ್ಷರದಿಂದ ಶುರುವಾಗುವ ಹೆಸರಿನ ವ್ಯಕ್ತಿಗಳಿಂದ ದೂರ ಇರಬೇಕು ಅಂತ ಹೇಳಲಾಗಿದೆ. ಹೌದಾ? ಈ ಆರ್ ಮತ್ತು ಎಸ್ ಅಕ್ಷರಗಳ ವಿಚಾರ ಮೇಲ್ನೋಟಕ್ಕೆ ಸ್ವಲ್ಪ ವಿಚಿತ್ರ ಎನ್ನಿಸಬಹುದು. ನಮಗಂತೂ ತುಂಬಾನೇ ವಿಚಿತ್ರ ಅನ್ಸ್ತು. ಆದ್ರೆ ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ಇದರ ಹಿನ್ನೆಲೆಯನ್ನು ಸಂಖ್ಯಾಶಾಸ್ತ್ರ ಅಥವಾ ನ್ಯೂಮರಾಲಜಿ ದೃಷ್ಟಿಯಿಂದ ನೋಡಿದ್ರೆ ನಿರ್ದಿಷ್ಟ ಅಕ್ಷರಗಳು ನಿರ್ದಿಷ್ಟ ಧ್ವನಿ ತರಂಗಗಳನ್ನು ಪ್ರತಿನಿಧಿಸುತ್ತವೆ. ಓಹೋ, ಅಂದ್ರೆ ಫೋನೆಟಿಕ್ ಫ್ರೀಕ್ವೆನ್ಸೀಸ್ ಅಂತನಾ? ಹೌದು. ತುಲಾರಾಶಿಯ ಪ್ರಸ್ತುತ ಗ್ರಹಗತಿಗಳ ಚಲನೆಯಲ್ಲಿ ಈ ನಿರ್ದಿಷ್ಟ ಧ್ವನಿ ತರಂಗಗಳು ನಕಾರಾತ್ಮಕ ಪ್ರಭಾವ ಬೀರಬಹುದು ಅನ್ನೋ ಲೆಕ್ಕಾಚಾರ ಇರಬಹುದು. ಅಥವಾ ಮನುಷ್ಯ ತನ್ನ ಸುತ್ತಮುತ್ತಲಿನ ಜನರ ಬಗ್ಗೆ ಸದಾ ಎಚ್ಚರದಿಂದಿರಲು ಇದೊಂದು ಮಾನಸಿಕ ಗಡಿಯಾರವಾಗಿ ಕೆಲಸ ಮಾಡುತ್ತೆ. ಎಚ್ಚರಿಕೆಯ ವಿಚಾರವನ್ನು ಮೂಲವಸ್ತು ಇನ್ನಷ್ಟು ಮುಂದಕ್ಕೆ ತೆಗೆದುಕೊಂಡು ಹೋಗಿದೆ ನೋಡಿ. ಹೊಸ ಕೆಲಸಗಳನ್ನ ಕೇವಲ ಸೋಮವಾರ ಅಥವಾ ಶನಿವಾರವೇ ಶುರು ಮಾಡಬೇಕು ಅಂತ. ದಿನಗಳ ಆಯ್ಕೆ. ಮತ್ತೆ ಅತಿ ಮುಖ್ಯವಾಗಿ ಈ 2 ದಿನಗಳಲ್ಲಿ ನೀಲಿ ಬಣ್ಣದ ಬಟ್ಟೆ ಧರಿಸಬಾರದು ಅನ್ನೋ ನಿರ್ದಿಷ್ಟ ನಿಯಮ ಇದೆ. ಕೆಂಪು, ಹಸಿರು, ಹಳದಿ, ಕಪ್ಪು, ಬಿಳಿ, ಗುಲಾಬಿ ಅದೃಷ್ಟದ ಬಣ್ಣಗಳು ಹಾಗೂ 2 ಮತ್ತು 4 ಅದೃಷ್ಟದ ಸಂಖ್ಯೆಗಳು ಅಂತ ಸೂಚಿಸಲಾಗಿದೆ. ಬಣ್ಣಗಳು ಮತ್ತು ಸಂಖ್ಯೆಗಳ ಪಟ್ಟಿ ಸಾಕಷ್ಟು ದೊಡ್ಡದಾಗಿದೆ. ನನಗಿದು ಹೇಗೆ ಅನಿಸ್ತಾ ಇದೆ ಅಂದ್ರೆ, ನಾವು ಮೊಬೈಲ್ನಲ್ಲಿ ಯಾವುದಾದ್ರೂ ಹೊಸ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡುವಾಗ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಮತ್ತು ಪ್ರೈವಸಿ ಸೆಟ್ಟಿಂಗ್ಸ್ ಬರೋದಿಲ್ವಾ, ಹಾಗೆ ಅನಿಸ್ತಾ ಇದೆ. ಅದೇ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಥರಾನೇ ಇದು. ದೈವಿಕ ಅದೃಷ್ಟವೆಂಬ ಆಪ್ ಡೌನ್ಲೋಡ್ ಆಗ್ತಾ ಇದೆ ನಿಜ, ಆದರೆ ಅದಕ್ಕೆ ಕಟ್ಟುನಿಟ್ಟಿನ ಪ್ರೈವಸಿ ಸೆಟ್ಟಿಂಗ್ಸ್ ಅಗತ್ಯವಿದೆ. ಎಲ್ಲರಿಗೂ ನಮ್ಮ ಡೇಟಾ ಸಿಗುವಂತಿಲ್ಲ ಅನ್ನೋ ಎಚ್ಚರಿಕೆ ಇದು. ನಿಮ್ಮ ಪ್ರೈವಸಿ ಸೆಟ್ಟಿಂಗ್ಸ್ ಹೋಲಿಕೆ 100ಕ್ಕೆ 100 ನಿಖರವಾಗಿದೆ. ಯಶಸ್ಸನ್ನು ಗೌಪ್ಯವಾಗಿಡಬೇಕು ಅನ್ನೋ ನಿಯಮದ ಹಿಂದಿರುವ ಮನೋವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ. ಸಮಾಜದ ದೃಷ್ಟಿ. ಸಮಾಜದಲ್ಲಿ ಎಲ್ಲರೂ ಇತರರ ಬೆಳವಣಿಗೆಯನ್ನು ನೋಡಿ ಸಂಭ್ರಮಿಸೋದಿಲ್ಲ ಅಲ್ವಾ? ಯೋಜನೆಗಳನ್ನು ಕಾರ್ಯರೂಪಕ್ಕೆ ಬರುವ ಮೊದಲೇ ಜಗತ್ತಿಗೆ ಸಾರಿದರೆ ಅದು ಅನಗತ್ಯ ನಿರೀಕ್ಷೆಗಳನ್ನು ಹುಟ್ಟುಹಾಕುತ್ತೆ. ವಿರೋಧಿಗಳಿಗೆ ನಿಮ್ಮ ತಂತ್ರಗಾರಿಕೆಯನ್ನು ಮೊದಲೇ ತಿಳಿಸಿದಂತಾಗುತ್ತೆ. ಹೌದು, ಅದಕ್ಕೆ ಮೌನವಾಗಿ ಕೆಲಸ ಮಾಡಬೇಕು ಅಂತಾರೆ. ಇನ್ನು ಆ ಬಣ್ಣಗಳ ನಿಯಮದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಬಣ್ಣಗಳ ಮತ್ತು ದಿನಗಳ ನಿಯಮಕ್ಕೆ ಬರುವುದಾದ್ರೆ, ಜ್ಯೋತಿಷ್ಯದ ಪ್ರಕಾರ ಶನಿವಾರವನ್ನು ಶನಿ ಗ್ರಹ ಆಳುತ್ತೆ. ಶನಿಯ ಬಣ್ಣ ಸಾಮಾನ್ಯವಾಗಿ ಗಾಢ ನೀಲಿ ಅಥವಾ ಕಪ್ಪು. ಓಹೋ, ಶನಿಗೆ ನೀಲಿ ಬಣ್ಣ. ತುಲಾ ರಾಶಿಯವರಿಗೆ ಶನಿ ಲಾಭದಾಯಕ ಗ್ರಹ ಆಗಿದ್ರೂ ಕೆಲವೊಮ್ಮೆ ನೀಲಿ ಬಣ್ಣವು ಅತಿಯಾದ ಆಲಸ್ಯವನ್ನು ಅಥವಾ ಖಿನ್ನತೆಯನ್ನು ಪ್ರೋತ್ಸಾಹಿಸಬಹುದು. ಹಾಗಾಗಿ
ಒಂದು ಹೊಸ ಕೆಲಸವನ್ನು ಆರಂಭಿಸುವ ದಿನ ಮಾನಸಿಕವಾಗಿ ಚುರುಕಾಗಿರಲು ಆ ಬಣ್ಣವನ್ನು ಬಿಡಲು ಹೇಳಿರಬಹುದು. ಇದೆಲ್ಲವನ್ನು ಒಟ್ಟಾಗಿ ಜೋಡಿಸಿ ನೋಡಿದಾಗ ಒಂದು ಅದ್ಭುತವಾದ ಚಿತ್ರಣ ಮೂಡುತ್ತೆ. ತುಲಾರಾಶಿಯವರ ಈ 5 ದಿನಗಳ ಯಶಸ್ಸಿನ ಪಯಣ ಕೇವಲ ಆಕಾಶದಲ್ಲಿ ಗ್ರಹಗಳು ಸ್ಥಾನ ಬದಲಾಯಿಸುವುದರ ಮೇಲೆ ನಿಂತಿಲ್ಲ. ಖಂಡಿತ ಇಲ್ಲ. ಇದು ಅವರ ಜನ್ಮಜಾತವಾದ ಕಷ್ಟ ಸಹಿಷ್ಣುತೆ, ತಾಳ್ಮೆಯ ತಾಲೀಮಿನ ಮೂಲಕ ಮನೆಯಲ್ಲಿ ಕಾಪಾಡಿಕೊಳ್ಳುವ ಶಾಂತಿ ಮತ್ತು ಹೊರಜಗತ್ತಿನ ಕಣ್ಣುಗಳಿಂದ ತಮ್ಮ ಯೋಜನೆಗಳನ್ನು ರಕ್ಷಿಸಿಕೊಳ್ಳುವ ಜಾಣ್ಮೆಯ ಒಂದು ಪರಿಪೂರ್ಣ ಸಮ್ಮಿಶ್ರಣ. ಹೌದು, ಇದು ಕೇವಲ ಭವಿಷ್ಯದ ಭರವಸೆಯಲ್ಲ. ಅಂದ್ರೆ ಎಷ್ಟೇ ಬಿರುಗಾಳಿ ಬಂದ್ರೂ, ಎಷ್ಟೇ ಗುಂಡಿಗಳಿದ್ರೂ ಶಾಕ್ ಅಬ್ಸಾರ್ಬರ್ ತರಹ ಎಲ್ಲವನ್ನೂ ಸಹಿಸಿಕೊಂಡ ಆ ಪರಿಶ್ರಮಕ್ಕೆ ಈಗ ಕಾಲ ಬಡ್ಡಿ ಸಮೇತ ಲೆಕ್ಕ ಚುಕ್ತಾ ಮಾಡ್ತಾ ಇದೆ ಅನ್ನೋದು ಒಟ್ಟಾರೆ ಸಾರಾಂಶ ಅಲ್ವಾ? ಇದು ವ್ಯಕ್ತಿಯ ಆಂತರಿಕ ಶಕ್ತಿ ಮತ್ತು ಬಾಹ್ಯ ಪ್ರಪಂಚದ ಜೊತೆ ಸಾಧಿಸುವ ಅದ್ಭುತ ಸಮತೋಲನದ ಕಥೆ. ಕೋಪವನ್ನು ಮೆಟ್ಟಿ ನಿಂತು ತಾಳ್ಮೆಯನ್ನು ಅಸ್ತ್ರವನ್ನಾಗಿಸಿಕೊಂಡು ತಮ್ಮ ಗುರಿಯತ್ತ ಸಾಗುವ ಒಂದು ನಿರಂತರ ಮಾನಸಿಕ ಪ್ರಕ್ರಿಯೆಯನ್ನು ಈ ಮೂಲವಸ್ತು ಅತ್ಯಂತ ಆಳವಾಗಿ ಕಟ್ಟಿಕೊಟ್ಟಿದೆ. ಈ ಅತ್ಯಂತ ಕುತೂಹಲಕಾರಿ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಬಲವಾದ ಮತ್ತು ಸ್ವಲ್ಪ ಪ್ರಚೋದನಾತ್ಮಕವಾದ ಚಿಂತನೆಯನ್ನು ನಾನು ಮುಂದಿಡಲು ಬಯಸುತ್ತೇನೆ. ಇಡೀ ಜಗತ್ತಿನ ಲೆಕ್ಕಾಚಾರಗಳನ್ನು ಪಕ್ಕಕ್ಕಿಟ್ಟು ಸ್ವಲ್ಪ ಯೋಚಿಸಿ. ಹೇಳಿ. ಒಬ್ಬ ವ್ಯಕ್ತಿಯು ಈ ನಿರ್ದಿಷ್ಟ 5 ದಿನಗಳಲ್ಲಿ ಇಡೀ ಬ್ರಹ್ಮಾಂಡದ ಶಕ್ತಿ ನನ್ನ ಪರವಾಗಿದೆ, ನನ್ನ ಭವಿಷ್ಯ ಬದಲಾಗೋದು ಖಚಿತ ಅಂತ ಸಂಪೂರ್ಣವಾಗಿ ಮತ್ತು ಆಳವಾಗಿ ನಂಬಿಬಿಡ್ತಾನೆ ಅಂದ್ಕೊಳ್ಳಿ. ಓಹೋ, ದೃಢವಾದ ನಂಬಿಕೆ. ಆ ನಂಬಿಕೆಯೇ ಆತನಲ್ಲಿ ಅಲ್ಲಿಯವರೆಗೆ ಇರದಿದ್ದ ಹೊಸ ಹುಮ್ಮಸ್ಸನ್ನು, ಧೈರ್ಯವನ್ನು ತುಂಬಿ ಆತ ಹಿಂದೆಂದೂ ಇಡದಂಥ ಅತಿ ದೊಡ್ಡ ಹೆಜ್ಜೆಗಳನ್ನು ಇಡುವಂತೆ ಮಾಡ್ತಾ. ಇದು ಪ್ಲಸೀಬೋ ಎಫೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ವಾ? ಅದೇ. ಅಂದ್ರೆ ಭವಿಷ್ಯವನ್ನು ಬದಲಾಯಿಸುವ ಅಸಲಿ ಶಕ್ತಿ ಆಕಾಶದಲ್ಲಿರುವ ಗ್ರಹಗಳಲ್ಲಿದೆಯೋ ಅಥವಾ ಗ್ರಹಗಳೆಲ್ಲವೂ ನನ್ನ ಪರವಾಗಿವೆ ಅನ್ನೋ ಆ ಪ್ರಬಲವಾದ ಮಾನಸಿಕ ನಂಬಿಕೆಯಲ್ಲಿದೆಯೋ? ವಾಸ್ತವವನ್ನು ಬದಲಿಸುವುದು ನಕ್ಷತ್ರಗಳೋ ಅಥವಾ ಆ ನಕ್ಷತ್ರಗಳನ್ನು ನಂಬಿದ ಮನುಷ್ಯನ ಅಚಲ ವಿಶ್ವಾಸವೋ? ಇದೊಂದು ಕಾಡುವ ಪ್ರಶ್ನೆ. ನಾವು ಇದರೊಂದಿಗೆ ಈ ವಿಶ್ಲೇಷಣೆಯನ್ನು ಮುಕ್ತಾಯಗೊಳಿಸೋಣ.